ಗಾಯ್ಸ್ ಇವಾಗ ನೋಡಿಕೊಂಡು ವಿ ಆರ್ ಗೋಯಿಂಗ್ ಟು ಬ್ಯಾಕ್ ಟು ಮನೆಗ. ಅಂಬೋಲಿ ಫಾಲ್ಸ್ಗೆ ಹೋಗ್ತಾ ಇದೀವೋ ಮನೆಗೆ ಇಷ್ಟು ಬೇಗ? ಇವತ್ತಿನ್ನು ಮಹಾರಾಷ್ಟ್ರಕ್ಕೆ ನಿನ್ನೆ ತಾನೇ ಎಂಟ್ರಿ ಆಗಿದ್ದೀವಿ. ಎಲ್ಲರಿಗೂ ಹೇಳಿ 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 ಇಲ್ಲಲ್ಲ, ನಾ ಬಿಚ್ಚಕ್ಕೆಲ್ಲ ಆಗಲ್ಲ. ಅದರಲ್ಲೂ ಬುಲೆಟ್ದು ಟ್ಯೂಬ್ ಟೈರ್ ಹಂಗಂಗೆ ಓಡ್ಸೋಕ್ಕಾಗತ್ತೆ? ಆಗಲ್ಲ, ಫುಲ್ ಕಿತ್ಕೊಂಡ್ಬಂದ್ಬಿಡುತ್ತೆ. ಇಲ್ಲಿಗೆ ಕರ್ಕೊಂಬರ್ಬೇಕಷ್ಟೇ. ಅವನ್ನ ಕೇಳಿ ಅನ್ನನ ಅಂಬೋಲಿಲ್ಲ ಅನ್ನನ ಕರ್ಕೊಂಬರ್ಬೇಕಷ್ಟೆ. ಟೈಮು 9 ಗಂಟೆ. ನಾವಿಲ್ಲೇ ಇವಾಗ ಜಸ್ಟ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಎಲ್ಲ ಒಳ್ಳೊಳ್ಳೆ ತಿಂಡಿ ಇತ್ತು. ಮಿಸಲ್ ಪಾವು, ವಡಾ ಪಾವು, ಮಸಾಲ ಮ್ಯಾಗಿ ಆ ಥರ ಎಲ್ಲ ತಿನ್ಕೊಂಡು ಚೆನ್ನಾಗೆ ತಿನ್ಕೊಂಡು ಇವಾಗ ಆಂಬೋಲಿಗೆ ಹೋಗ್ತೀವಿ. ಆಂಬೋಲಿಲೇ ಅಂತ ಇರೋದು ಇವರು ಪಂಚರ್ ಶಾಪು. ಬುಲೆಟ್ ಒಂದು ಪಂಚರ್ ಆಗಿಬಿಟ್ಟೈತೆ. ಪಂಚರ್ ಒಂದು ಮಾಡಿಸ್ಬಿಟ್ಟು ನೆಕ್ಸ್ಟ್ ಪ್ಲೇಸ್ಗೆ ಎಲ್ಲಿಗೆ ಹೋಗೋದು ಅಂತ ನೋಡಬೇಕು. ಯಾಕೋ ಎಲ್ಲ ಸೀನ್ಸು ಕಾಣಿಸ್ತಾ ಇದೆ, ಕರೆಕ್ಟಾಗಿ ಕೋಪಪ್ ಮಾಡೋಕ್ಕಾಗ್ತಾಯಿಲ್ಲ. ನೋಡೋಣ, ಲೆಟ್ ಸಿ ವಾಟ್ ಹ್ಯಾಪನ್ಸ್. ಲೆಫ್ಟ್ ತಾನೇ ಹೊಚಕ್? ಪಕ್ಕ ಇದು ರೈನು ಹೋಗ್ತೀನಿ. ಓಹೋ ಹೆವಿ ರೈನ್ ಗಾಯ್ಸ್, ಹೆವಿ ರೈನ್ ಇನ್ ಮಹಾರಾಷ್ಟ್ರ. ಸರ್ ನೀರು ಜಾರುತ್ತೆ. ಇಲ್ಲೇ ಅದೇ ಸ್ಟೇ ನಮ್ಮದು. ತಿರ್ಗಾ ಸ್ಟೇ ಹತ್ರ ಬಂದಿದ್ದೀವಿ. ಹೊರ್ಗೆ ಹೇಳೋಕ್ಕೆ ಚೆಕ್ಔಟ್ ಆಗೋದು ಲೇಟ್ ಆಗುತ್ತೆ. ಈ ಥರ ಬುಲೆಟ್ ಪಂಚರ್ ಆಗಿದೆ, ಬುಲೆಟ್ ಇದನ್ನು ಹಾಕ್ಸೋಕೆ ಹೋಗ್ಬೇಕು ಅಂತ. ಅವ್ರು ಏನಂತಾರೆ ನೋಡೋಣ. ಅವನು ಒಬ್ಬ ಹೋಗಿದ್ದಾನೆ, ಇನ್ನಿಬ್ಬರು ಪಂಚರ್ದು ಕೇಳೋಕ್ಕೆ ಹೋಗಿದ್ದಾರೆ. ಮಳೆ ಮಾತ್ರ ಹೆವಿ ನೆಕ್ಸ್ಟ್ ಲೆವೆಲ್ ಹೊಡಿತಾ ಇದೆ. ಫುಲ್ಲು ಆಂಬೋಲಿ ಫುಲ್ಲು ವೆದರ್ ಕೂಲಾಗಿ ಸಕ್ಕತ್ತಾಗಿದೆ. ಬಟ್ ಹೆವಿ ಮಳೆ, ತಡ್ಕೊಳಕ್ಕಾಗ್ತಲ್ಲ ಗುರು ಅಷ್ಟೊಂದು ಮಳೆ. ಫಾಲ್ಸ್ಗೆ ಆಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಫುಲ್ಲು ಒಂದು ಬುಲೆಟು ಕಾಲು ಎತ್ಕೊಂಡ್ಬಿಟ್ಟಿದೆ, ಕಾಲಕ್ಕೆ ಎರಡು ಎತ್ಕೊಂಡ್ಬಿಟ್ಟಿದೆ. ಅದ್ರ ಫುಲ್ ಬಾಡಿ ಎತ್ಕೊಂಡ್ಬಂದು ಪಂಚರ್ ಹಾಕ್ಸೋಕ್ಕೆ ಬಾಬಾ ಫಾಲ್ಸ್ಗೆ ಲೈಟಲ್ಲಿ ಹೋಗ್ತಾ ಇದೆ. ಬೈಕ್ ಎತ್ಕೊಳಕ್ಕೆ ಬಂದು ಫುಲ್ಲು ಜನ ಸಾಗರ. ಬೆಳಿಗ್ಗೆ ಬೇಗ ಬಂದು ಒಳ್ಳೆ ಕೆಲಸ ಮಾಡಿದ್ದೀವಿ ನಾವು. ಇಲ್ಲಾಂದಿದ್ರೆ ಫುಲ್ ಸೇಕಾಗ್ಬಿಟ್ಟಿರೋದು. ಒಂದು ಆಟೋ ತಂದಿದ್ದೀವಿ. ಮಚ್ಚ ಇದ್ರು ಹಂಗೆ ಹೋಗು. ಬೆಸ್ಟ್ ತಳ್ಕೊಂಡೆ ಹೋಗ್ಬಿಡೋಣ ಬಾ. We got a flat tires and the adventure continues. ಅಂದೆ. ಈಗ ಅಪ್ಪೆ ಆಟೋನ ಯಾವುದೋ ತಂದಿದ್ದೀವಿ. ಇದನ್ನು ಹಾಕ್ಕೊಂಡು ಆಂಬಲಿಗೆ ಹೋಗಿ ಇದನ್ನು ಹಾಕ್ಸಿ, ಏನದು ಪಂಚರ್ ಹಾಕ್ಸಿ ಇಲ್ಲೇ ಎಲ್ಲಾದರೂ ನೋಡಿ ಸ್ಟೇ ಆಗೋಣ ನನ್ನ ಪ್ಲ್ಯಾನು. ನಾಲ್ಕು ಕಾಲಾಗಿದೆ. ಇಲ್ಲೇ ಅಂಬೋಲಿ ಫಾಲ್ಸು ಇಲ್ಲೇ ಇರೋದು, ಅದು ನೋಡ್ಕೊಳ್ಳೋಣ ಅಂತ. ಎಲ್ಲ ಪ್ಲ್ಯಾನ್ಸು ಸ್ವಲ್ಪ ಡಿಲೇ ಆಗ್ತಾಯಿದೆ ಆ್ಯಕ್ಚುಲಿ. ಇಲ್ಲಾಂದರೆ ಇಷ್ಟೊತ್ತಿಗೆ ಬಂದು ಚೆಕ್ಔಟ್ ಆಗಿ
ಕೊಲ್ಲಾಪುರ ಮುಖಾಂತರ ನಾವು ಇದು ಡಾಲ್ಫಿನೋಸ್ ಅಂತ ಕೊಲ್ಲಾಪುರ ಮುಖಾಂತರ ತಾಮಿನಿಘಾಟ್ವರೆಗೂ ಹೋಗೋಣದು ಅಂತ ಪ್ಲ್ಯಾನ್ ಇದ್ದಿದ್ದು, ಅದು ಆಗಲಿಲ್ಲ. ಸೊ ನಾಳೆ ಹೋಗೋದು ಅಂತ ಪ್ಲ್ಯಾನ್ ಇದೆ ತಾಮಿನಿಘಾಟ್ ಹತ್ರ. ಇವತ್ತು ಜಸ್ಟ್ ಒಂದು ಬಾಬಾ ಫಾಲ್ಸು, ಇದೊಂದು ಅಂಬೋಲಿ ಫಾಲ್ಸು. ತುಂಬ ಜನ ಇರ್ತಾರೆ, ಬಟ್ ಸ್ಟಿಲ್ ಹೋಗಿ ಬರೋಣ ಅಂತ. ಅಂಬೋಲಿ ಫಾಲ್ಸ್ ನೋಡಿಕೊಂಡು ಟೈಮ್ ಇದ್ದರೆ ಇನ್ನೊಂದು ಯಾವ್ದಾದ್ರು ನೋಡ್ತೀವಿ, ಇಲ್ಲಾಂದರೆ ಸುಮ್ಮನೆ ಘಾಟೆಲ್ಲ ಓಡಾಡಿಕೊಂಡು ವಾಪಸ್ಸು ರೂಮಿಗೆ ಬಂದು ಸ್ಟೇ ಆಗೋದು. ಸೊ ಇಲ್ಲೇ ಅಂಬೋಲಿಲೇ ಸ್ಟೇ ಆಗ್ತಾಯಿರೋದು ಇವತ್ತು. ನಾಳೆ ಬೆಳಗ್ಗೆ ಎದ್ದು ಏನು ಪ್ಲ್ಯಾನ್ಸ್ ಅಂತ ಅಲ್ಲಿಂದ ಅಲ್ಲಿಗೆ ನೋಡಿಕೊಂಡು ಅಪ್ಡೇಟ್ ಕೊಡ್ತಾ ಹೋಗ್ತಾಯಿರ್ತೀನಿ. ಈಗೆಲ್ಲ ಬಾಯ್ಸ್ ಬರ್ತಾಯಿದ್ದಾರೆ, ಗ್ಯಾರಪ್ ಆಗಿದ್ದಾರೆ, ಎಲ್ಲ ರೆಡಿ ಆಗ್ತಿದ್ದಾರೆ. ಇವನು ರಕ್ಷಿತ್ತು ಗಾಡಿ ಎತ್ತಲ್ಲ, ಒಂದು ಬುಲೆಟ್ ಇಲ್ಲೇ ಇರುತ್ತೆ. ಸೊ ನಾವು 4 ಬೈಕ್ ಇರ್ತೀವಿ, 5 ಜನ ಅದರಲ್ಲೇ ಹೋಗೋಣ ಅಂತ ಪ್ಲ್ಯಾನು. ಲೆಟ್ಸ್ ಮೂವ್. ಮಚ್ಚ, ನೀನು ಇವಾಗ ಹಿಂದೆ ಕೂತಿದೆಯಲ್ಲ ಅದ್ರ C30ಲಿ, ನಿನಗೆ ಡಿಸ್ಟರ್ಬೆನ್ಸ್ ಬರ್ತಾ ಇದೆಯಾ? ಬರ್ತಾ ಅಲ್ವಾ? ವೆಹಿಕಲ್ಸ್ ಇನ್ಕಮಿಂಗ್, ಹುಷಾರಾಗಿ ಬನ್ನಿ. ಓಕೆ, ನೀನು ಒಬ್ಬನೇ ಇರೋದು ಹಿಂದೆ. ಓವರ್ಟೇಕ್ ಮಾಡ್ಬೇಕಾರೆ ಫುಲ್ ಹುಷಾರು. ಪಾರ್ಕ್ ಗಿರ್ಕೆಲ್ಲ ಮಾಡ್ಕೊಂಡವ್ರೆ ಗಾಡಿಗಳು. ಏನೋ ಅಂಬೋಲಿ ಘಾಟಲ್ಲಿ ಫುಲ್ಲು ಜನ ಕಾಣಲು. ಇದ್ಯಾವುದೋ ಘಾಟ್ಲಿ ತುಂಬ ಜನಸಾಗರ. ರೈಟಲ್ಲಿ ಏನು ಕಾಣ್ತಿಲ್ವಲ್ಲ. ಆಗಲ್ಲ ಬಿಡು, ಸಾಯಂಕಾಲ ಬೇರೆ ಆಗಿದೆ. ಅದೇ ಕ್ರೇಜಾಗಿ ಹಾಕೋರು. ಓಹೋ, ನಮ್ಮ ಕಡಲೆಕಾಯಿ ಪರಿಸಲು ಇಷ್ಟು ಜನ ಬರ್ತಾರ ಇಲ್ವಾ? ಹಾಂ, ಮಚ್ಚ ಇಲ್ಲೇ ಎಲ್ಲಿ ಜಾಗ ಸಿಗುತ್ತಲ್ಲ ಹಾಕ್ಬಿಟ್ಟು ಹೋಗೋಣ. ಓಯ್ ಬೇಡ ಬಿಡಪ್ಪ, ಸೇವ್ ಆಗಿದೆ. ಅಷ್ಟೇ ಫಾಲ್ಸ್ ಇರೋದು. ಫುಲ್ಲು ಟ್ರಾಫಿಕ್ ಹೋಗೋರು. ಇದು ಯಾವುದೋ ಗುರು ಜನ. ಇದು ಒಂದು ಫಾಲ್ಸ. ಮಚ್ಚ ಬೆಳಗ್ಗೆ ಹೋಗೋಣ, ಬಾಯಿಲಿ ಹೇಳ್ತೀನಿ. ಬೆಳಗ್ಗೆ 6 ಗಂಟೆಗೆ ಬಂದರೆ ಅವನು ಇರಲ್ಲ. ಇದಕ್ಕೋಸ್ಕರ ಜಾಕೆಟ್ ಹಾಕೊಂಡ್ವಲ್ಲೋ. ಇಲ್ಲಿ ಹಳ್ಳ ಇದೆ, ನೋಡ್ಕೊಳ್ರಿ. ಓಹೋ, ಏನು ದೊಡ್ಡ ಜೋಗ್ ಫಾಲ್ಸ್ ಇದು ಮಾಡಿರೋಂಗ ಅವನು. ಮಚ್ಚ ಅದು ಇಂಡಿಯಾಸ್ ಹೈಯೆಸ್ಟ್ ಫಾಲ್ಸ್, ಅದು ಇಂಡಿಯಾಸ್ ಹೈಯೆಸ್ಟ್ ಪಾಪ್ಯುಲೇಷನ್ ಫಾಲ್ಸ್ ಇದು ಅಂಬೋಲಿ ಫಾಲ್ಸು. ಏನಂದ್ರು ಕೇಳ, ನಂಗೆ ದೇವ್ರನ್ನ ಅರ್ಥ ಆಗ್ಲಿಲ್ಲ. ನಮ್ಮ ಹತ್ರ ಮಾತಾಡಿದ್ರು, ಅದ್ರ ಅರ್ಥ ಆಗ್ಲಿಲ್ಲ, ಬಂದ್ಬಿಟ್ಟೆ, ಪಾಸ್ ಆಗ್ಬಿಟ್ಟೆ. ಅಷ್ಟೇ ಅನ್ಸುತ್ತೆ.
ಬಿಡ ಊರನ್ನೆಲ್ಲ ನೋಡ್ಕೊಬರೋಣ ಬರೋ. ಜಾರುತ್ತೆ ಬಂದ್ಬೇಕಷ್ಟೆ. ಸ್ಟಾರ್ಟಿಂಗಲ್ಲಿ ಆಕ್ಸಿಲೇಟರ್ ಜೋರ ಕೊಟ್ಟೆ ಅನಿಸುತ್ತೆ. ಸ್ಲೋ ಕೊಡು. ಈ ಕಡೆ ಬಾ ಹಂಗೆ ತಿನ್ಸ್ರೆ ಅಲ್ಲೇ ಆಗುತ್ತೆ. ಬೇಡ ಇರೋ ಏನು ಓಹ್ ನಂದು ಹೋಯ್ತು. ನಂದು ಫುಲ್ ಸ್ಲಿಪ್ ಆಯಿತು. ಇರೋ ಹಂಗೆ ಎತ್ಬಿಡ ಇರು.